ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ 6:30 ಆಗ್ತಾ ಇದೆ. ನಾನು ಎದ್ದಿದ್ದು 6 ಗಂಟೆಗೆ. ಎಚ್ಚರ ತುಂಬಾ ಬೇಗ ಆಯ್ತು. ಸ್ವಲ್ಪ ಚಳಿ ಇತ್ತಲ್ಲ, ಆರಾಮ್ಸೆ ಇನ್ನ ಟೈಮ್ ಇದೆಯಲ್ಲ ಅಂದ್ಬಿಟ್ಟು 6 ಗಂಟೆಗೆ ಎದ್ದು ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡಿ ಒಂದು ರೌಂಡ್ ಹಾಕಿ ನಮ್ಮ ಮನೆದು ಬ್ರಷ್ ವಾಶ್ರೂಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಈಗ 6:30 ಆಗಿದೆ. ಇವಾಗ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಇವತ್ತು ವೆಜ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡು ನೆನ್ನೆನೆ ಆಲ್ಮೋಸ್ಟ್ ರೆಡಿ ಮಾಡಿದ್ದೆ. ಸೊ ಈಗ ಪ್ರಿಪರೇಷನ್ ಶುರು ಮಾಡ್ತಾ ಇದ್ದೀನಿ. ಇದೇನಾಗುತ್ತೆ, ನಾನು ವ್ಲಾಗ್ ಮಾಡಬೇಕು ಬೆಳಿಗ್ಗೆನೆ, ಸಾನು ಹೊರಡೋ ಮುಂಚೆನೆ ಅಂದ್ರೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡ್ಸುತ್ತೆ. ಅಂದ್ರೆ ನಾನು ಕುಕ್ಕಿಂಗ್ಗೆ 40 ಮಿನಿಟ್ಸ್ ಅಲ್ಲಿ ಎಲ್ಲಾನು ಮುಗಿಸ್ತೀನಿ. ಅಂದ್ರೆ ನಾನು ಏನಾದ್ರೂ ವ್ಲಾಗ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು ಅಂದ್ರೆ 1 ಅವರ್ ಆಗ್ಬಿಡುತ್ತೆ. ಅದಕ್ಕೆ ಈಗ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ನನ್ಗೆ 7:30 ತನಕ ರೆಡಿ ಇದ್ರೆ ಸಾಕು ಬ್ರೇಕ್ಫಾಸ್ಟ್. 6:30ಗೆ ಶುರು ಮಾಡ್ತಾ ಇದ್ದೀನಿ, ಯಾಕೆ ಅಂದ್ರೆ ನನಗೆ ಎಕ್ಸ್ಟ್ರಾ ಟೈಮ್ ಇಡ್ಸುತ್ತೆ ಅಂತ. ಸೊ ಬನ್ನಿ, ನಮ್ಮ ಇವತ್ತಿನ ದಿನ ಹೇಗೋಗತ್ತೆ ನೋಡೋಣ. ನನ್ನ 6 AM ರುಟೀನ್ ಹೇಗಿರುತ್ತೆ ನೋಡೋಣ. ಇದು ಮಸಾಲೆಗೆ ರುಬ್ಕೊಳ್ಳೋದಿಕ್ಕೆ ಧನಿಯಾ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಏಲಕ್ಕಿ, ಅರಿಶಿನ, ಬಿರಿಯಾನಿ ಪೌಡರು, ಸ್ವಲ್ಪ ಕರ್ಡ್ ಕೂಡ ಹಾಕಿದ್ದೀನಿ, ಮತ್ತೆ ಜಿಂಜರ್ ಗಾರ್ಲಿಕ್ 2 ಚಿಲ್ಲಿ ಹಾಕಿದ್ದೀನಿ. ಸೊ ಇಷ್ಟನ್ನ ರುಬ್ಕೊಳ್ತೀನಿ. ಈಗ ಸ್ವಲ್ಪ ಕಾಯಿ ಕೂಡ ಹಾಕಿದ್ದೀನಿ, ಚೂರು. ಮತ್ತೆ ಈಗ ಟೊಮ್ಯಾಟೊ ಹಾಕೊಂಡಿದ್ದೀನಿ. ಟೊಮ್ಯಾಟೊ ಮ್ಯಾಶಿ ಆಗಬೇಕು, ಅಲ್ಲಿ ತನಕ ನಾನು ಮಸಾಲೆ ಹಾಕೋದಿಲ್ಲ. ಸೊ ಅಲ್ಲಿ ತನಕ ನಾನು ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ಮಸಾಲೆ ಎಲ್ಲ ರುಬ್ಬಿ ಆದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಪುದೀನ ಕೂಡ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅಂದ್ರೆ ಸಣ್ಣದಾಗಿ ಕಟ್ ಮಾಡಬೇಕು, ಅದ್ರ ಬದಲು ಸ್ವಲ್ಪ 1-2 ಸಾರಿ ತಿರುಗಿಸಿದ್ರೆ ತರ್ತರಿಯಾಗಿ ಚಿಕ್ಕದಾಗಿ ಆಗತ್ತೆ ಅಲ್ವಾ. ಟೊಮ್ಯಾಟೊ ಫುಲ್ ಮ್ಯಾಶಿ ಆಗಿದೆ, ಅದಕ್ಕೆ ಈಗ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ. ಇದರ ಜೊತೆ ಡಬಲ್ ಬೀನ್ಸ್ ಬರುತ್ತಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಯಾವಾಗ್ಲೂ ನೆನಪು ಮಾಡ್ತಾನೆ ಇರ್ತಾಳೆ. ಮಲ್ಲೇಶ್ವರಂ ಕಡೆ ಹೋದ್ರೆ ಸಿಗತ್ತೆ. ನನ್ಗೆ ಇಲ್ಲಿ ಡ್ರೈ ಆಗಿರೋದು ಸಿಗ್ತಾನೆ ಇಲ್ಲ. ಆನ್ಲೈನಲ್ಲಿ ಹುಡುಕುಮಮ್ಮ ಅಂತಿದ್ದಾಳೆ, ಅಷ್ಟು ಇಷ್ಟ ಅವಳಿಗೆ. ಅದಕ್ಕೆ ನಾನು ಪುಲಾವ್ಗೆ ಅಥವಾ ಬಿರಿಯಾನಿಗೆ ಗ್ರೀನ್ ಪೀಸ್ ಇಲ್ಲದೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಮಸಾಲೆಯಲ್ಲಿ ನೋಡ್ಬೋದು ನೀವು ಪುದೀನ ಹೇಗಾಗಿದೆ ಅಂದ್ಬಿಟ್ಟು. ತುಂಬಾ ಸಣ್ಣಗೆ ಮಾಡಿಲ್ಲ, ಕಟ್ ಮಾಡೋ ಬದಲು ಅದ್ರಲ್ಲಿ 1-2 ಸಾರಿ ಹಾಕಿ ತಿರುಗಿಸಿದ್ದೀನಿ ಅಷ್ಟೇ. ಮಸಾಲೆ ನೋಡಿ ಸ್ನೇಹಿತರೆ, ತರಕಾರಿ ಜೊತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹಾಗೆ ತಿನ್ಬಿಡ್ಬೇಕು ಅನ್ನಿಸ್ತಾ ಇದೆ, ಅಕ್ಕಿ ಹಾಕದೆ ಬೇಡ ಅಂತ ಹೇಳ್ಬಿಟ್ಟು. ಈಗ ಉಪ್ಪು ಸೇರಿಸಿದ್ದೀನಿ, ಖಾರ ಸೇರಿಸಿದ್ದೀನಿ, ಬಾಕಿದ ಮಸಾಲೆ ಎಲ್ಲ ರುಬ್ಬಕ್ಕೆ ಹಾಕಿದ್ದೆ. ಸೊ ಅಕ್ಕಿ ಹಾಕ್ಬಿಟ್ಟು ಒಂದು ನಿಮಿಷನೂ ಇಲ್ಲ, 10-20 ಸೆಕೆಂಡ್ ಅಷ್ಟು ಮಸಾಲೆ ಜೊತೆನೆ ಸ್ವಲ್ಪ ಸಾಟೆ ಮಾಡಿಬಿಟ್ಟು ಇದಕ್ಕೆ ನೀರನ್ನು ಸೇರಿಸ್ತೀನಿ. ನೀರು ಒಂದು ಚೂರು ಕಡಿಮೆ, 4 ಗ್ಲಾಸ್ ಸೇರಿಸ್ತಾ ಇದ್ದೀನಿ. ಅಂದ್ರೆ ಇದರಲ್ಲಿ 2 ಪಾವ್ ಅಕ್ಕಿ ಹಾಕಿದ್ದೀನಿ. ಸೊ 4 ಗ್ಲಾಸ್ಗಿಂತ ಒಂದು ಚೂರು ಕಡಿಮೆ ಸೇರಿಸ್ತಾ ಇದ್ದೀನಿ. ಇದು ಓವರ್ ಕುಕ್ ಆಗಬಾರ್ದು, ತುಂಬಾನೇ ಮ್ಯಾಶಿ ಆಗಬಾರ್ದು, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಸಾನುಗೆ ಇವತ್ತು ಸ್ನ್ಯಾಕ್ಸ್ಗೆ ಮಿಕ್ಸ್ಡ್ ಫ್ರೂಟ್ ಹಾಕ್ತಾ ಇದ್ದೀನಿ. ನಮ್ಮ ಹುಡುಗಿಗೆ ಒಂದು ಫ್ರೂಟ್ ಹಾಕಿದ್ರೆ ಅದು ಅವಳಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಹೊಟ್ಟೆ ಏನು ತುಂಬೋದಿಲ್ಲ ಅನ್ನಿ ಫ್ರೂಟ್ ತಿಂದ್ರೂ, ಆದ್ರೂ ಅವಳಿಗೆ ಜಾಸ್ತಿ ಒಂದೇ ಫ್ರೂಟ್ ಹಾಕೋ ಬದಲು 2 ಫ್ರೂಟ್ ಆದರೂ ಮಿನಿಮಮ್ ಹಾಕಬೇಕು. ಅದಕ್ಕೆ ಇವತ್ತು 4 ಫ್ರೂಟ್ ಹಾಕ್ಬಿಟ್ಟಿದ್ದೀನಿ. ಎಂಜಾಯ್ ಮಾಡು ಮಗಳೇ ಅಂತ ಹೇಳ್ಬಿಟ್ಟು. ಇದು ಡ್ರ್ಯಾಗನ್ ಫ್ರೂಟು, ಅದು ಜಂಬೂ ಗ್ವಾವಾ, ಆ್ಯಪಲ್, ಬನಾನಾ. ಸಾನು ಹೋದ ತಕ್ಷಣನೇ ನನ್ನ ಕೆಲಸಗಳು ಶುರು ಆಗುತ್ತೆ. ಸಮ್ಟೈಮ್ಸ್ ನಾನು ಎಡಿಟಿಂಗ್ ಮಾಡ್ತಾ ಕೂತ್ಕೊಳ್ತೀನಿ, ಸಮ್ಟೈಮ್ಸ್ ಸ್ವಲ್ಪ ಮನೆ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಎಡಿಟಿಂಗ್ ಕೂತ್ಕೊಳ್ತೀನಿ. ಇವತ್ತು ಅರ್ಧ ಎಡಿಟಿಂಗ್ ಆಗಿದೆ, ಇನ್ನು ಸ್ವಲ್ಪ ಅಂದರೆ
ಅಪ್ಲೋಡ್ ಮಾಡೋದು, ಥಂಬ್ನೇಲ್ ಮಾಡೋದು, ಟೈಟಲ್ ಎಲ್ಲ ಕೊಡೋದು, ಅದಕ್ಕೂ 1 hour ಆದರೂ ಹಿಡ್ಸತ್ತೆ. ಪರವಾಗಿಲ್ಲ, ಎಡಿಟಿಂಗ್ ಮುಗ್ದಿದೆಯಲ್ಲ ಅಂತ ಸಮಾಧಾನದಲ್ಲಿ ನನ್ನ ಕೆಲಸಗಳನ್ನ ಶುರು ಮಾಡಿದ್ದೀನಿ. ಹಾಲಲ್ಲಿ ಏನಾದರೂ ಸಾಮಾನು ಇರುತ್ತೆ, ಅದನ್ನೆಲ್ಲ ಎತ್ತಿಡ್ತೀನಿ. ಈಗ ಬಾದಾಮ್ ತಿಂತಾ ಇದ್ದೀನಿ. ಆಗಲಿ ಜಸ್ಟ್ ನೀರು ಕುಡಿದಿದೆ ಅಷ್ಟೇ, ಲೇಟ್ ಆಗಿಬಿಡುತ್ತೆ ಅಂಥೇಳಿ ಬೇಗ ಮಾಡಿದ್ದೆ. ಆದರೂ ಕೂಡ ಲೇಟೇ ಆಗೋಯ್ತು. ಲಾಸ್ಟಲ್ಲಿ ಒಂದು 5-10 ಮಿನಿಟ್ಸ್ ಲೇಟ್ ಆಯಿತು. ಸೊ ಈಗ ಬಾದಾಮ್ ತಿಂದ್ಬಿಟ್ಟು ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಕ್ಲೀನ್ ಆಗಿರುತ್ತೆ. ತರಕಾರಿಗೆ ಸಿಪ್ಪೆ ಎಲ್ಲನೂ ತೆಗೆದು ಹಾಕಿರ್ತೀನಿ. ಆದ್ರೂ ಸಾಮಾನು ಯೂಸ್ ಮಾಡಿರ್ತೀನಲ್ವ, ಸ್ವಲ್ಪ ತೊಳೆಯೋದಿರತ್ತೆ, ಎತ್ತಿಡೋದಿರತ್ತೆ. ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ಕ್ಯಾಬಿನೆಟ್ ಕ್ಲೀನ್ ಮಾಡಿಬಿಟ್ರೆ, ನನ್ನ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿಬಿಟ್ರೆ ನನಗೇನೋ ಒಂಥರ ನೆಮ್ಮದಿ. ಬಾಕಿ ಕಡೆ ಎಲ್ಲಿ ಏನಾದರೂ ಸಾಮಾನು ಇರಲಿ, ಅದನ್ನು ಯಾವಾಗಲಾದರೂ ಎತ್ಕೊಳ್ಬೋದು. ಆದರೆ ಕಿಚನ್ ಒಂದು ಮೆಸ್ಸಿ ಆಗಿದ್ರೆ ಆಗಿಲ್ಲ ಮಾಡಿಲ್ಲ, ಇನ್ನೂ ಬಾಕಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದು ನನ್ನ ಸ್ಟೀಲ್ ಚಾಪಿಂಗ್ ಬೋರ್ಡ್ ತುಂಬಾ ಯೂಟಿಲೈಸ್ ಆಗುತ್ತೆ ನನಗಂತೂ. ಆ್ಯಂಡ್ ಕ್ಲೀನಿಂಗ್ ಕೂಡ ತುಂಬಾ ಈಸಿ. ಎವ್ರಿ ಟೈಮ್ ನಾನು ಸೋಪ್ ಯೂಸ್ ಮಾಡಬೇಕು, ಡಿಟರ್ಜೆಂಟ್ ಯೂಸ್ ಮಾಡಬೇಕು ಅನ್ನೋ ಥರ ಇಲ್ಲ. ಜಸ್ಟ್ ವಾಟರಲ್ಲಿ ರಿನ್ಸ್ ಮಾಡಿ ಕೂಡ ಇಡ್ಬೋದು. ಇದು ತುಪ್ಪದ ಬಾಟಲ್ ಖಾಲಿಯಾಗಿತ್ತು, ಚೂರಿತ್ತು. ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೊಸ ತುಪ್ಪ ಇವತ್ತು ನೋಡಿದ್ರಲ್ಲ, ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಅದು ಬೆಣ್ಣೆ ಕಾಯಿಸಿದ್ದು. ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂಥೇಳಿ ಬಿಸಿನೀರು ಮಾಡಿದ್ದೆ, ಅದರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಿಚನ್ ಫುಲ್ ಕೆಲಸ ಆಯಿತು. ಇವಾಗ ರಿನ್ಸ್ ಮಾಡಿ ಇಟ್ಟಂಥ ಪಾತ್ರೆಗಳಿದೆ, ಅದು ಸ್ವಲ್ಪ ನೀರು ಆಡಿದ್ಮೇಲೆ ಎತ್ತು ಒಳಗಡೆ ಇಡ್ತೀನಿ. ಮತ್ತು ಡಿಶ್ ವಾಷರ್ಗೆ ನೆನ್ನೆ ಮಧ್ಯಾಹ್ನ ಹಾಕಿದ್ದೆ, ಅರ್ಧ ಖಾಲಿ ಮಾಡಿದ್ದೀನಿ, ಇನ್ನು ಅರ್ಧ ಇದೆ. ಅದನ್ನೇನೀಗ ತೆಗೆಯೋದಕ್ಕೆ ಹೋಗೋದಿಲ್ಲ. ರಾತ್ರಿ ಹೇಗಿದ್ರು ಮತ್ತೆ ಡಿಶ್ ವಾಷರ್ಗೆ ಹಾಕಬೇಕು ಪಾತ್ರೆಗಳು, ಆವಾಗಲೇ ತೆಗೆದುಕೊಳ್ತೀನಿ. ಸೊ ಕಿಚನ್ ಕೆಲಸ ಮುಗೀತು. ಮಧ್ಯಾಹ್ನದ ತನಕ ನಾನು ಅಲ್ಲಿ ಹೋಗಿ ಏನು ಮಾಡೋ ನೆಸಸರಿ ಇಲ್ಲ. ಸೊ ಈಗ ಬಂದಿದ್ದೀನಿ ನನ್ನ ಎಡಿಟಿಂಗ್ ಕೆಲಸ ಮಾಡೋದಕ್ಕೆ. ಎಡಿಟಿಂಗ್ ಆಗಿದೆ ಅಂತ ಹೇಳಿದ್ನಲ್ಲ, ಲಾಸ್ಟಲ್ಲಿ ಸ್ವಲ್ಪ ಅಪ್ಲೋಡಿಂಗ್ ಕೆಲಸಗಳು ಬಾಕಿ ಇತ್ತು. ಅದಕ್ಕೆ ಇಲ್ಲ ಅಂದ್ರೂ ಈಗ 1 hour ಹಿಡ್ಸತ್ತೆ ನನಗೆ. ಅದಕ್ಕೆ ಈಗ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಆಮೇಲೆ ಅಂದರೆ ಕೆಲಸಗಳು ಅಷ್ಟೊಂದಿರುತ್ತೆ, ಮುಂದೆ ಹೊರಟೇ ಹೋಗುತ್ತೆ. ಇದು ಮಾಡೋದಕ್ಕಾಗೋದೇ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ನನ್ನ ಎಡಿಟಿಂಗ್ ಕೆಲಸನ ಮೊದಲು ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸಗಳನ್ನ ಪರವಾಗಿಲ್ಲ ಕಾಯುತ್ತೆ. ಇದು ಕಾಯೋಕ್ಕಾಗೋದಿಲ್ಲ. ನನ್ನ ವ್ಯೂವರ್ಸ್ 11 ಗಂಟೆಗೆ ಕರೆಕ್ಟಾಗಿ ಕಾಯ್ತಾ ಇರ್ತಾರೆ ನನ್ನ ವಿಡಿಯೋ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ಬಿಟ್ಟಿರ್ತೀನಿ. ಗುಡ್ಸೋಣ ಅಂತ ಶುರು ಮಾಡ್ತಿದ್ದೆ, ಆಮೇಲೆ ನೋಡಿದ್ರೆ ಇಲ್ಲಿ ಇಷ್ಟೊಂದು ಸಾಮಾನಿದೆ. ಇವತ್ತು ರಾಜೇಶ್ ಸ್ಕೂಲ್ಗೆ ಬಿಟ್ಬಿಟ್ಟು ಬರಬೇಕಾದ್ರೆ ತೊಗೊಂಡು ಬಂದಂಥ ಸಾಮಾನುಗಳು. ಇದರಲ್ಲಿ ದಿನಸಿನೂ ಇದೆ, ತರಕಾರಿನೂ ಇದೆ, ಫ್ರೂಟ್ಸು ಇದೆ. ಸೊ ಎಲ್ಲನೂ ಬೇರೆ ಬೇರೆ ಮಾಡಿ ಎಲ್ಲನೂ ಸೆಟಲ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕೂತ್ಕೊಂಡಿದ್ದೀನಿ. ಇದು ಮಿಕ್ಸ್ಚರ್ ಮಾಡೋದಕ್ಕೆ, ಇದು ಉಪ್ಪಿಟ್ಟು ಮಾಡೋದಕ್ಕೆ.
ನಿನ್ನೆ ಚಳಿಗೆ ಅಂತ ಮೊನ್ನೆ ಚಳಿಗೆ ಅಂತ ನಾನು ಶುರು ಮಾಡಿದ್ದು ಝೂಂಬಾ. ಎಷ್ಟು ಬೆವ್ತೆ ಅಂದರೆ ಸ್ನೇಹಿತರೆ, 10 ನಿಮಿಷಕ್ಕೆ ನನಗೆ ಬೆವರು ಶುರು ಆಗೋಯ್ತು. ಅಂದರೆ ನಾನೇನೋ ಎಕ್ಸಸೈಸೇ ಮಾಡೋದಿಲ್ಲ ಅಲ್ವಾ, ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಕಡಿಮೆನೇ. ಹಾಗಾಗಿ 10 ನಿಮಿಷಕ್ಕೇ ಬೆವರಕ್ಕೆ ಶುರು ಆದೆ. ಸೊ ನನಗನ್ನಿಸ್ತು ನಾನು ಇದನ್ನು ಕಂಟಿನ್ಯೂ ಮಾಡಬೇಕು, ಇದು ನನಗೆ ಒಳ್ಳೆಯದು. ಎಷ್ಟು ಬೆವರ್ತೀನೋ ಅಷ್ಟು ನನ್ನ ವೆಯ್ಟ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಏನೂ ಮಾಡಿದೆ, ಸುಮ್ಮನೆ ನಾನು ವೆಯ್ಟ್ ಜಾಸ್ತಿ ಆಗಿದೆ ಅಂದ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಅಂಥೇಳಿ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಮಾಡ್ತೀನಿ ಅಂತ. ನನ್ನ ಮಗಳು ನೆನ್ನೆ ಸಂಜೆನೂ ಮಾಡಿಸಿದ್ಲು, ಬಾ ಅಮ್ಮ ಝೂಂಬಾ ಆಡೋಣ ಇಬ್ರು ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ಚಳಿ ಅಂದ್ಬಿಟ್ಟು ಮಾಡಿದೆ ಅಂತ. ಅದಕ್ಕೆ ಸರಿ ಇವತ್ತು ನನ್ನ ಜೊತೆ ಮಾಡು ಅಂದ್ಬಿಟ್ಟು ಅವಳು ನೆನ್ನೆ ನನ್ನ ಜೊತೆ ಮಾಡಿದ್ಲು ಸಂಜೆ. ಓಕೆ, ಇವಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನನಗೆ ರೆಸ್ಟ್ ಮಾಡೋದಕ್ಕೂ ಟೈಮ್ ಇಲ್ಲ. ಹೋಗ್ಬಿಟ್ಟು ಗುಡಿಸ್ಬೇಕಿತ್ತು, ಇನ್ನು ಗುಡಿಸಿರ್ಲಿಲ್ಲ. ಸ್ನಾನ ಮಾಡಬೇಕು, ತಿಂಡಿ ಮಾಡಬೇಕಿತ್ತು. ಅದಕ್ಕೆ ಇವತ್ತು ಗುಡಿಸೋ ಮೂಡಿಲ್ಲ ಅಂಥೇಳಿ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ನೆನ್ನೆ ತಾನೇ ಒರೆಸಿದ್ದೆ, ಜಾಸ್ತಿ ಏನು ಧೂಳು ಇಲ್ಲ. ನಾಳೆ ಒರೆಸೋಣ, ಇವತ್ತೇನು ಬೇಡ, ಮಳೆ ಇತ್ತಲ್ವಾ, ಹಾಗಾಗಿ ಜಾಸ್ತಿ ಧೂಳೇನು ಎಂಟರ್ ಆಗಿಲ್ಲ, ಬರೀ ಕಸ ಇದೆ ಅಷ್ಟೇ. ಅದಕ್ಕೆ ಇವತ್ತು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಗಾರೋ ಬ್ರ್ಯಾಂಡ್ದು ಸ್ನೇಹಿತರೆ, ಬ್ಯಾಗ್ಲೆಸ್. ಅಂದರೆ ತುಂಬ ಚಿಕ್ಕ ಬ್ಯಾಗ್ ಇದ್ದರೆ ತುಂಬ ಬೇಗ ಕಸ ತುಂಬ್ಕೊಳ್ಳುತ್ತೆ ಅದರಲ್ಲಿ, ಆ್ಯಂಡ್ ಕ್ಲೀನ್ ಮಾಡೋದಕ್ಕೂ ಕಷ್ಟ. ಬಟ್ ಇದು ಬ್ಯಾಗ್ಲೆಸ್, ಡಬ್ಬ ಇರುತ್ತೆ, ಆ ಡಬ್ಬದೊಳಗಡೆ ಕಸ ಹೋಗಿ ಸೇರ್ಕೊಳ್ಳುತ್ತೆ. ಡಬ್ಬನ ಡಸ್ಟ್ಬಿನ್ ಮೇಲ್ಬಿಟ್ಟು ಹೋಗ್ಬಿಟ್ಟು ಓಪನ್ ಮಾಡಿದ್ರೆ ಆಯಿತು, ಕಸ ಎಲ್ಲನೂ ಅದ್ರೊಳಗಡೆ ಬಿದ್ದೋಗುತ್ತೆ. ಸೊ ಈಸಿ, ಸ್ವಲ್ಪ ಕೂಲ್ ಡೌನ್ ಆದಂಗೂ ಆಗುತ್ತೆ, ಮನೆ ಕ್ಲೀನ್ ಆದಂಗೂ ಆಗುತ್ತೆ. ಇದನ್ನು ಮಾಡಿಬಿಟ್ಟು ತಕ್ಷಣಕ್ಕೇ ಸ್ನಾನಕ್ಕೆ ಕೂಡ ಹೋಗ್ಬೋದು ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಿ ಆದಮೇಲೆ, ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಆದಮೇಲೆ ಸ್ನಾನಕ್ಕೆ ಹೋಗೋಣ, ಆಮೇಲೆ ಬೇಕಿದ್ರೆ ಬಟ್ಟೆ ಹಾಕೋಣ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಬಿಸಿಲು ಇದೆ, ಮೋಡನೂ ಇದೆ. ಅದಕ್ಕೆ ಆದಷ್ಟು ಬೇಗನೆ ಹಾಕ್ಬಿಡೋಣಪ್ಪ, ಸಂಜೆ ತನಕ ಒಣಗಲಿ. ನಾನು ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ತಿಂಡಿ ಮಾಡಿ ಇನ್ನೂ 1 hour ಆಗಿಬಿಡುತ್ತೆ. ಬೇಡ ಅಂಥೇಳಿ ನಾನು ಈಗಲೇ ಬಟ್ಟೆನ ಒಣಗಾಕ್ಬಿಡ್ತಾ ಇದ್ದೀನಿ. ಬಟ್ಟೆ ಇವತ್ತು ಮಳೆ ಬರಲಿ ಬಿಸಿಲು ಬರಲಿ, ನಾನು ಬೆಳಿಗ್ಗೆನೆ ನೆನೆಸ್ಬಿಟ್ಟಿದ್ನಾ, ಏನಾದರೂ ಆಗಲಿ ಅದು 2 ದಿನ ಒಣಗಿದ್ರೂ ಪರವಾಗಿಲ್ಲ ಅಂದ್ಕೊಂಡು ಒಗ್ದಿರೋದು ನಾನಿವತ್ತು. ನಾನು ಸೋಮವಾರನೇ ಒಗಿಬೇಕಿತ್ತು, ಸೋಮವಾರದಿಂದನೂ ಒಗೆಯೋಕ್ಕೆ ಆಗಿರಲಿಲ್ಲ. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ಈಗ ನನ್ನ ಬೆಳಗಿನ ರುಟೀನ್ ಮುಗಿದಿದೆ, 12 ಗಂಟೆ ಆಗ್ತಾ ಇದೆ. ಹಾಗಾಗಿ ಮಧ್ಯಾಹ್ನದ ರುಟೀನ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದು ಆ್ಯಂಡ್ ಸಮ್ ಎಕ್ಸ್ಟ್ರಾ ಕೆಲಸ ಇದ್ದರೆ ಅದನ್ನೆಲ್ಲ ಕೂಡ ಮಾಡ್ಕೊಳ್ಳೋದು. ಸೊ ರೆಗ್ಯುಲರ್ ಏನೇನಿರುತ್ತೋ ಅದನ್ನೆಲ್ಲ ಮುಗಿಸಿದ್ದೀನಿ. ತಿಂಡಿ ಕೂಡ ಆಯಿತು. ಪಲಾವ್ ತುಂಬ ಚೆನ್ನಾಗಾಗಿತ್ತು. ನಾನು ವೆಜ್ ಬಿರಿಯಾನಿ ಥರ ಅದನ್ನು ಮಾಡಿರೋದು, ಜಸ್ಟ್ ಪಲಾವ್ ಅಲ್ಲ. ಪಲಾವ್ ಆದರೆ ನಾನು ಬಿರಿಯಾನಿ ಪೌಡರ್ ಆಗಲಿ ಪುದೀನ ಆಗಲಿ ಆ ಥರ ಏನೂ ಹಾಕೋದಿಲ್ಲ. ಪುದೀನ ನಾವು ಸಣ್ಣಕ್ಕೆ ಹೆಚ್ಚಿ ಹಾಕಿದಾಗಲೇ ಒಂಥರ ಟೇಸ್ಟ್ ಇರುತ್ತೆ. ಅದು ಹಾಗೆ ಫುಲ್ ಎಲೆನ ಜಸ್ಟ್ ನಾವು ಚಿಗುರು ಕೀಳ್ತೀವಲ್ವ, ಅದನ್ನು ಜಸ್ಟ್ ಹಾಕಿದಾಗ್ಲೇ ವಿತೌಟ್ ಕಟ್ ಮಾಡಿದೆ, ಅದೇ ಒಂಥರ ಟೇಸ್ಟ್ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ನೀವು. ಆ್ಯಂಡ್ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ಅಂದರೆ ರೈಸನ್ನು ಓವರ್ ಕುಕ್ ಮಾಡಬಾರ್ದು. ಓವರ್ ಕುಕ್ ಮಾಡಿದ್ರೂ ಅದ್ರದ್ದು ಟೇಸ್ಟೇ ಅದು ಕಳ್ಕೊಂಡ್ಬಿಡುತ್ತೆ. ನಾನು ಸ್ಟೀಲಲ್ಲಿ ಅಲ್ವಾ, ಸಣ್ಣ ಉರಿ ಮಾಡಿ 1 ವಿಷಲ್ ಬಂದ ತಕ್ಷಣವೇ ಆಫ್ ಮಾಡ್ತೀನಿ. ಅಲ್ಯೂಮಿನಿಯಮ್ದಾದರೆ 2 ಅಥವಾ 3 ಬರಬೇಕಾಗತ್ತೆ. ಇದರಲ್ಲಿ ದಪ್ಪ ಉರಿ ಮಾಡಿದ್ರೆ ನಾವು ಸ್ಟೀಲಲ್ಲಿ ತಳ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ವೆರಿ ಫಸ್ಟ್ ಕೆಲಸ ಏನಪ್ಪ ಅಂದರೆ, ಸೊ ಈಗ ಇದು ಸಿಪ್ಪೆ ಎಲ್ಲ ಕೂಡ ಸಾಫ್ಟ್ ಆಗಿದೆ. ಇದಕ್ಕೆ ನಾನೀಗ ಮಸಾಲೆಗಳನ್ನ ಸೇರಿಸ್ತೀನಿ. ಇದು ನಾನು ಜ್ಯೂಸು ಸ್ವಲ್ಪ ತೆಗ್ದಿರೋದ್ರಿಂದ ಜಾಸ್ತಿ ಮಸಾಲೆ ಹಿಡಿಯೋದಿಲ್ಲ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕಬೇಕು. ಕಡಿಮೆ ಬಿದ್ದರೆ ಮತ್ತೆ ಮುಂದೆ ಕೂಡ ಹಾಕ್ಕೊಳ್ಬೋದು, ಟೇಸ್ಟ್ ಮಾಡಿ ನೋಡಿಬಿಟ್ಟು. ಸೊ ಇದನ್ನು ನಿಮಗೆ ತೋರಿಸಿದ್ದೆ ನಾನು. ಇದು ಲಿಂಬೆ ಹಣ್ಣಲ್ಲಿ ತುಂಬ ಜ್ಯೂಸ್ ಇತ್ತು, ಹಾಗೆ ಫುಲ್ ಹಾಕಿದ್ರೆ ತುಂಬ ಹುಳಿ ಇರುತ್ತೆ. ಅದಕ್ಕೆ ನಾನೇನು ಮಾಡ್ಕೊತಿದ್ದೆ, ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡು ಬಾಕಿ ಸ್ವಲ್ಪ ಸಿಪ್ಪೆ ಜ್ಯೂಸು ಎರಡೂ ಇರಬೇಕು. ಆ ಥರ ನಾನು ಇದನ್ನು ಕಲೆಕ್ಟ್ ಮಾಡಿ ಇಟ್ಟು, ಈಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಫ್ರೆಶ್ ಲೈಮ್, ಅದರಲ್ಲಿ ಜಾಸ್ತಿ ಜ್ಯೂಸ್ ಇರಲಿಲ್ಲ, ಅದಕ್ಕೆ ಅದನ್ನು ಸೇರಿಸ್ಬಿಟ್ಟು ಒಂದು 3 ದಿನ ಆಗಿತ್ತು ಉಪ್ಪು ಹಾಕಿ ಇಟ್ಟಿದ್ದೆ. 3-4 ದಿನ, 1 ವಾರ ಕೂಡ ಇಡ್ಬೋದು. ಸೊ ನಾನು ದಿನ ಈ ಥರ ಮಿಕ್ಸ್ ಮಾಡ್ತಾ ಇದ್ದೆ ತೆಗೆದ್ಬಿಟ್ಟು. ಈಗ ಇದಕ್ಕೆ ಮಸಾಲೆ ಸೇರಿಸ್ತೀನಿ, ಎಣ್ಣೆ ಸೇರಿಸ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಎಣ್ಣೆ ಅದು ಚೆನ್ನಾಗಿ ಹೊಗೆ ಬರಬೇಕು, ಆವಾಗ ಅದನ್ನು ಆಫ್ ಮಾಡ್ತೀನಿ. ಆ್ಯಂಡ್ ಇದು ಸ್ವಲ್ಪ ರೆಡ್ ಆಗುತ್ತೆ,
ಮತ್ತು ಸ್ವಲ್ಪ ಘಮ ಬಿಡುತ್ತೆ. ಆವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಇದು ಹಾಫ್ ಆಗಿದೆ. ಈಗ ಅದ್ರ ಜೊತೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಿವೆನೂ ತುಂಬ ಬೇಗನೆ ಬಿಸಿ ಆಗತ್ತೆ. ಸೊ ಅದ್ರ ಜೊತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಖಾರದ ಮೆಣಸಿನ್ಕಾಯಿ ಹಾಕಲ್ಲ, ಇದೇ ಹಾಕ್ಕೊಳ್ತೀನಿ. ಇದರಲ್ಲೂ ಚೂರು ಖಾರ ಬರುತ್ತೆ. ಇದನ್ನೆಲ್ಲ ತೆಗೆದುಕೊಳ್ತೀನಿ, ಹಾಗೆ ರುಬ್ಬೋದಿಲ್ಲ. ನಾನು ಎಣ್ಣೆನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಚಟಪಟ ಅನ್ನೋ ಅಷ್ಟು ಬಿಸಿ ಆಗಿರಬೇಕು. ಸೊ ಎರಡೂ ಈಗ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಸೇರಿಸ್ತೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ತೀನಿ. ಈಗ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ನೋಡಿ ಪುಡಿ ಹೀಗೆ ಕಾಣುತ್ತೆ. ಆದಷ್ಟು ನುಣ್ಣಗೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಎಣ್ಣೆ ಕೂಡ ಈಗ ತಣ್ಣಗಾಗಿದೆ, ಅಂದರೆ ಫುಲ್ ತಣ್ಣಗಾಗಿಲ್ಲ, ಮೀಡಿಯಮ್, ಅಂದರೆ ತುಂಬ ಕುದಿಯೋ ಥರ ಏನೂ ಇಲ್ಲ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಮತ್ತಷ್ಟು ದಿನ ಇಡಬೇಕು ಅದು ಹೀರ್ಕೊಳ್ಳೋದಕ್ಕೆ ಮಸಾಲೆ ಎಲ್ಲನೂ. ಮೊದಲೇ ಉಪ್ಪು ಹಾಕಿದ್ದೆ ಅಲ್ವಾ, ಇದು ಎಣ್ಣೆ ಸಾಕಾಗುತ್ತೋ ಅಥವಾ ಮಸಾಲೆ ಸಾಕಾಗುತ್ತೋ ಇಲ್ವೋ ಅದನ್ನು ನಾವು ಆಮೇಲೆ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಲಾಸ್ಟ್ ಇಯರ್ ಅನಿಸುತ್ತೆ ಫಸ್ಟ್ ಟೈಮು ಮ್ಯಾಂಗೋ ಪಿಕ್ಕಲ್ ಹಾಕಿದ್ದು. ಈಗ ಲೆಮನ್ ಪಿಕ್ಕಲ್ ಹಾಕ್ತಾ ಇದ್ದೀನಿ. ನನಗೆ ಐಡಿಯಾ ಇಲ್ಲ, ಬಟ್ ನಾನು ವಿಡಿಯೋಸ್ ಕೂಡ ನೋಡಿಲ್ಲ. ಮ್ಯಾಂಗೋ ಪಿಕ್ಕಲ್ ಹೇಗೆ ಹಾಕಿದ್ನೋ ಅದೇ ರೀತಿಯಲ್ಲಿ ಇದನ್ನು ಹಾಕಿದ್ದು. ಮ್ಯಾಂಗೋ ಪಿಕ್ಕಲ್ ನಾನು ಹೇಗೆ ಹಾಕಿದ್ದೆ ಅಂದರೆ ಅಮ್ಮನಿಗೆ ಕೇಳ್ಕೊಂಡಿದ್ದೆ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು. ಅದೇ ರೀತಿಯಲ್ಲಿ ಆವಾಗ ನಾನು ಸ್ವಲ್ಪ ವಿಡಿಯೋಸ್ನ ನೋಡಿದ್ದೆ, ಹೇಗೆ ಯಾವ ರೀತಿಯಲ್ಲಿ ಹಾಕಿದ್ರೆ ತುಂಬ ದಿನ ಇರುತ್ತೆ, ಅಥವಾ ನಮ್ಮ ಮನೇಲಿ ಸ್ವಲ್ಪ ದಿನಕ್ಕೇನೆ ಮೇಲ್ಗಡೆ ಬೂಷ್ಣ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಯಾಕೆ ಹೀಗಾಗುತ್ತೆ ಅಂತ ನೋಡಿ ಸ್ವಲ್ಪ ಜಾಸ್ತಿ ದಿನ ಇಡೋ ಥರ ಹೇಗೆ ಹಾಕ್ಬೋದು ಅಂತ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೆ. ಆದರೆ ಇದ್ರ ಬಗ್ಗೆ ಏನು ಮಾಡಿಲ್ಲ ನಾನು. ಹಾಗೆ ಮ್ಯಾಂಗೋ ಪಿಕ್ಕಲ್ ಹೇಗೆ ಹಾಕಿದ್ನೋ ಹಾಗೆ ಹಾಕ್ತಾ ಇದ್ದೀನಿ ಇದಕ್ಕೆ. ಸ್ನೇಹಿತರೆ, ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಯಾವುದ್ರದ್ದು ಬಾಕ್ಸ್ ಅಂದರೆ ಸ್ವೀಟ್ ಬಾಕ್ಸ್. ರಾಜೇಶ್ ಆಫೀಸಲ್ಲಿ ಪೂಜೆ ಇತ್ತಲ್ವಾ, ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಬಾಕ್ಸ್ನ ಹಂಚಿದ್ದಾರೆ. ಯೂಶ್ವಲಿ ಅವರಲ್ಲಿ ದೀಪಾವಳಿಗೆ ಅಥವಾ ಆಯುಧ ಪೂಜೆಗೆ ಪೂಜೆ ಮಾಡಿಬಿಟ್ಟು ಸ್ವೀಟನ್ನು ಕೊಡ್ತಾರೆ ಯಾವುದೋ ಒಂದು ಹಬ್ಬಕ್ಕೆ. ಆದರೆ ಈ ಸರಿ 2 ಹಬ್ಬಕ್ಕೂ ಅವರು ಏನೂ ಕೊಟ್ಟಿರಲಿಲ್ಲ, ಪೂಜೆನೂ ಮಾಡಿರಲಿಲ್ಲ. ಯಾಕೆ ಅಂದರೆ ಅವರ ಆಫೀಸ್ ರಿನೋವೇಟ್ ಆಗ್ತಿತ್ತಂತೆ, ಹಾಗಾಗಿ ಅವರೇನು ಪೂಜೆ ಮಾಡಿರಲಿಲ್ವಂತೆ. ಮುಗ್ದಿದೆ ಅಂತ ಹೇಳಿ ಎಲ್ಲರಿಗೂ ಇನ್ವೈಟ್ ಮಾಡಿ ಹಬ್ಬದೂಟ ಹಾಕಿ ಸ್ವೀಟನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಾಜು ಕತ್ಲಿದು, ಇದು ಕಾಜು ಕತ್ಲಿದೆ ವಿತ್ ನಟ್ಸ್ ಆ್ಯಂಡ್ ವಿತ್ ನಟ್ಸ್ ಇದೆ. ಇದು ಕೋವದ್ದು ಮಿಲ್ಕ್ ಸ್ವೀಟು ಇದು, ಮತ್ತು ಇದು ವಿತ್ ಸಮ್ ಸ್ಟಫಿಂಗ್ ಇನ್ಸೈಡ್ ಮತ್ತು ಮೇಲ್ಗಡೆ ನಟ್ಸ್. ಸೊ ಇದ್ಯಾವುದು ಗೊತ್ತಾಗಲಿಲ್ಲ, ಟೇಸ್ಟ್ ಒಂಥರ ಡಿಫ್ರೆಂಟ್ ಇದೆ. ಸೊ ಇದನ್ನು ಒಂದು ಸಾರಿ ತೋರಿಸೋಣ ಅಂದ್ಕೊಂಡೆ. ಹಾಗೆ ಈ ವ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.